ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಬಂದು ಸ್ಯಾಟರ್ಡೇ ಬ್ಲಾಗ್. ಪ್ರಿಟಿ ಲಿಟಲ್ ಕಂದ ಚಾನಲ್ಗೆ ವೆಲ್ಕಮ್ ಎಲ್ಲರಿಗೂ. ನಾನು ಐಶು ಗೌಡ ಮಾತಾಡ್ತಾ ಇರೋದು. ನಂಗೆ ಡೈಲಿ ಒಂದು ಲೋಟ ಬಿಸಿನೀರು ಕುಡ್ದಿಲ್ಲ ಅಂದರೆ ಅದೇನು ಸಮಾಧಾನನೇ ಅನಿಸೋದಿಲ್ಲ. ನಾನು ಯಾವಾಗಲೂ ಹಾಗೆಯೇ ಡೈಲಿ ರೋಟೀನ್ ಆಗಿಬಿಟ್ಟಿದೆ. ಹಾಗೆ ಬಿಸಿನೀರು ಕುಡಿತಾ ಸ್ವಲ್ಪ ಬಾಲ್ಕನಿಗೆ ಬಂದೆ. ನಮ್ಮ ಮನೆ ಹತ್ರ ಇರೋ ವ್ಯೂನ ನೋಡ್ತಾ ಇದ್ದರೆ ಹಾಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೇ ಪ್ರಾಬ್ಲಮ್ಸ್ ಆಗಲಿ ಟೆನ್ಷನ್ಸ್ ಆಗಲಿ ಇದ್ರೂ ಎಲ್ಲ ಹೋಗಿಬಿಟ್ಟು ರಿಲ್ಯಾಕ್ಸ್ ಆದಷ್ಟು ಫೀಲ್ ಆಗುತ್ತೆ. ಯಾಕಂದರೆ ಆ ಥರ ಇದೆ ನಮ್ಮ ಮನೆ ಹತ್ರ ಇರೋ ವ್ಯೂ. ನಮ್ಮ ಮನೆ ಹತ್ರ ಏನಾದರೂ ಮಳೆ ಬಂದುಬಿಟ್ರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಕಪ್ ಕಾಫಿ ಕುಡಿತಾ ಬಾಲ್ಕನಿಲಿ ಬಂದು ಕೂತ್ಕೊಂಡಿದ್ರೆ ಕಳೆದೇ ಹೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಥರ ಕೊಡೈಕೆನಾಲ್ಗೂ ಕಡಿಮೆ ಇಲ್ಲ ನಮ್ಮ ಮನೆ ಹತ್ರ. ಅಷ್ಟು ಸುಂದರವಾಗಿರುತ್ತೆ. ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಹಂಗಿದೆ ನಮ್ಮ ಮನೆ ಹತ್ರ ಇರೋ ವ್ಯೂ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಬೆಂಗಳೂರು ಅಂತಲೇ ಅನಿಸೋದಿಲ್ಲ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಹೊಲ ಗದ್ದೆ ಇರೋದ್ರಿಂದ ನನಗಂತೂ ಮದುವೆ ಆಗಿ ಬಂದಾಗ ಸ್ವಲ್ಪ ಭಯನೇ ಆಗಿತ್ತು. ಹೆಂಗಪ್ಪ ಇರೋದು, ಇಲ್ಲೆಲ್ಲ ಕಾಡಿದ್ದಂಗಿದೆ ಅಲ್ವಾ ಅಂತ. ಆಮೇಲೆ ನನಗೆ ಇಲ್ಲಿಗೆ ಬಂದ ಮೇಲೆ ಕೂಡ ಗೊತ್ತಾಗಿತ್ತು ಇಷ್ಟು ಚೆನ್ನಾಗಿದೆ ಅಂತ. ನೋಡ್ತಿದ್ರೆ ಪಕ್ಷಿ, ಆ ನವಿಲು ಅದೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ಪುಟಾಣಿ ಆಗಿರೋವಂಥ 2 ಕ್ಯೂಟಾಗಿರೋವಂಥ ನಾಯಿ ಮರಿಗಳನ್ನ ಸಾಕಿದ್ದೀವಿ. ಒಂದು ಹೆಸರು ಗುಂಡ, ಒಂದು ಹೆಸರು ಕೆಂಚ ಅಂತ. ನೋಡಿ, ನಾನು ಕರೆದಿದ್ದ ತಕ್ಷಣ ಎಷ್ಟು ಕೂಡಲೇ ಗುಂಡ ಅಂದಿದ ತಕ್ಷಣ ಓಡಿ ಬರುತ್ತೆ. ನನಗಿಂತ ಹೆಚ್ಚಾಗಿ ನನ್ನ ಯಜಮಾನ್ರಿಗೆ ಗುಂಡ ಅಂದರೆ ತುಂಬಾ ಪ್ರೀತಿ, ಅಷ್ಟು ಅಚ್ಚುಮೆಚ್ಚು ಅವರಿಗೆ. ಹಾಗೆ ಗುಂಡನ್ನ ಮಾತಾಡಿಸ್ಕೊಂಡು ಒಂದು ಲೋಟ ಹಾಲು ಕುಡಿಯೋಣ ಅಂತ ಬಂದೆ. ಹಾಗೆ ಹಾಲು ಕುಡಿದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಎಲ್ಲನೂ ಕೆಲಸ ಮಾಡಿ ಬೇಗ ಮುಗಿಸೋಣ ಅಂಥೇಳಿ ಈಚೆ ಕಡೆ ಬಂದು ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ತಿದ್ದೆ. ಹಾಗೆ ಕೆಳಗೂ ಹೋಗಿ ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬರಬೇಕಿತ್ತು. ನಾನು ಹೋಗ್ತಿದ್ದಂಗೆ ಗುಂಡ ಬಂದು, ಯಾಕೆ ನೀನು ಕೆಳಗೆ ಬಂದೆ, ಮೇಲೆ ಇರೋದಲ್ವಾ ಅಂತ ಮಾತಾಡಿಸ್ತಿದ್ದ. ಹಾಗೆ ಮಾತಾಡಿಸ್ಬಿಟ್ಟು ನಾನು ಅಲ್ಲಿ ಇರೋದೆಲ್ಲ ಕಸ ಗುಡಿಸಿ ರಂಗೋಲಿ ಬಿಟ್ಟೆ. ಅದು ಕೂಡ ಬಂದು ನೋಡ್ತಿತ್ತು, ಏನು ಮಾಡ್ತಿದ್ಯಾ ನೀನು, ಏನು ಬಿಡ್ತಿದ್ಯಾ ನೀನು ಅಂತ. ಸೊ ಖುಷಿ ಆಗ್ತಿತ್ತು. ಅದು ನಾನು ಎಲ್ಲೋದ್ರೂ ನನ್ನ ಜೊತೆಲೇ ಬರ್ತಿತ್ತು. ಆದಮೇಲೆ ನಾನು ಹೊರಟೆ ಮೇಲಕ್ಕೆ ಹೋಗೋಣ ಅಂತ. ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಹಾಗೆ ಪೂಜೆ ಕೂಡ ಮುಗೀತು. ಅಮ್ಮ ನನಗೆ ಅಂತಲೇ ಚಿತ್ರಾನ್ನ ಮಾಡಿಕೊಟ್ಟು ಕಳಿಸಿದ್ರು. ಅದ್ರ ಜೊತೆಗೆ ಒಂದು ಕ್ಯಾರೆಟ್ ಹಾಗೂ ಒಂದು 9ರಿಂದ 10 ಬಾದಾಮಿನ ನೆನೆ ಹಾಕಿದ್ದೆ ನೆನ್ನೆ ನೈಟೇ. ಅದನ್ನು ಸಿಪ್ಪೆ ತೆಗೆದು ಬ್ರೇಕ್ಫಾಸ್ಟ್ ಜೊತೆ ತಿನ್ನೋಣ ಅಂತ ಇಟ್ಟಿದ್ದೆ. ಸೊ ಅಮ್ಮ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ಅವ್ರು ಹೇಳ್ತಿದ್ರು, ನಂಗೆ ಯಾಕೋ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಅದಕ್ಕೆ ನಾನೊಂದು ರೊಟ್ಟಿ ಬಳ್ಕೊತೀನಿ ಅಂತ. ಸೊ ಅದಕ್ಕೆ ರವೆ ರೊಟ್ಟಿ ಬಳ್ಕೊಂಡ್ರು ಅವರು. ಅದ್ರ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀನಿ. ಹಾಗೆ ರೊಟ್ಟಿ ಮಾಡ್ಕೊಂಡು ತಿಂದ ಮೇಲೆ ಹೋದ್ವಿ ಟೆರೆಸ್ಗೆ. ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ನಾನು ನಮ್ಮಮ್ಮ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ. ಆಮೇಲೆ ನಮ್ಮ ಯಜಮಾನ್ರು ಬಂದರು. ನಮ್ಮ ಯಜಮಾನ್ರು ಬರ್ತಿದ್ದಂಗೆ ಗುಂಡ ನೋಡಿ ತುಂಬಾ ಖುಷಿ ಆದ. ಅವನು ಓಡಿ ಬಂದ ನಮ್ಮ ಯಜಮಾನ್ರು ಬರ್ತಿದ್ದಂಗೆ. ಅವ್ರು ಬಂದಮೇಲೆ ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಟ್ಟೆ. ನಮ್ಮ ಯಜಮಾನ್ರಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಮೇಲೆ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಬದನೆಕಾಯಿ ಗೊಜ್ಜು ಹಾಗೆ ಮುದ್ದೆ ಮಾಡ್ತಾಯಿದ್ರು. ಸೊ ಅವ್ರು ಬದನೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ 3ರಿಂದ 5 ಟೊಮೊಟೊ, ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ, ನೀವು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕಿ ಚೆನ್ನಾಗಿ ಒಂದು 3 ವಿಷಿಲ್ ಕೂಗಿಸ್ಕೊಬೇಕು. 3 ವಿಷಿಲ್ ಕೂಗಿಸ್ಕೊಂಡ್ಮೇಲೆ ಅದನ್ನು ತಗೊಂಡು ಅದರಲ್ಲಿರೋ ನೀರನ್ನೆಲ್ಲ ಸೋಸ್ಕೊಂಡು ಹಾಗೆ ಸ್ಮ್ಯಾಶ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಚೆನ್ನಾಗಂದರೆ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿನೆಲ್ಲ ಜಜ್ಜಿಟ್ಕೊಂಡಿರೋ ಅಂಥದ್ದನ್ನೆಲ್ಲ ಇದರೊಳಗೆ ಹಾಕಿ ಯಾವುದೇ ಥರ ಒಗ್ಗರಣೆ ಆಗಲಿ ಏನಾಗಲಿ ಕೊಡೋದಿಲ್ಲ. ಮುದ್ದೆ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದೆಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವುದೇ ಥರ ಒಗ್ಗರಣೆ ಹಾಕೋದಿಲ್ಲ ಇದಕ್ಕೆ. ನೆನೆಸಿಟ್ಟಿರೋವಂಥ ಹುಣಸೆಹಣ್ಣನ್ನು ಹಿಂಡಿದ್ವಿ. ಹುಣಸೆಹಣ್ಣು ರಸ ಕೂಡ ಬಿಟ್ಟ ಮೇಲೆ ಅದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಮುದ್ದೆ ಜೊತೆ ಬದನೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳಲಿಕ್ಕೂ ಆಗೋದಿಲ್ಲ.